ಕಲ್ಟ್ ಬಿಡಿ, ಲ್ಯಾಂಡ್ ಲಾರ್ಡ್ಸ್ ಬಿಡಿ, ವಾಟ್ ಅಬೌಟ್ ಡೆವಿಲ್? ಡೆವಿಲ್ ಎಷ್ಟು ದಿನ ಥಿಯೇಟ್ರಲ್ಲಿ ಇತ್ತು? ಸೂಪರ್ ಸ್ಟಾರ್ಗಳು ದರ್ಶನ್ ಸರ್ ಮತ್ತು ಸುದೀಪ್ ಸರ್ ಅವ್ರ ಸಿನಿಮಾ, ಮಾರ್ಕ್ ಸಿನಿಮಾ ಒಂದು ವಾರ ಹಾಕಿದಂಗೆ ಡಲ್ ಆಗೋಯ್ತು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನೇಮ್ ಈಸ್ ಮಧು. ಲ್ಯಾಂಡ್ ಲಾರ್ಡ್ ಸಿನಿಮಾ ಬಗ್ಗೆ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ, ಒಂದು ಕಡೆ ಖುಷಿನೂ ಆಗುತ್ತೆ. ಖುಷಿ ಯಾಕೆ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಸಾಕಷ್ಟು ಶೋಗಳು ಇದೆ, ಇನ್ನು ಬುಕ್ ಮೈ ಶೋ ಚೆಕ್ ಮಾಡಿ ಹೇಳ್ತಾ ಇದ್ದೀನಿ. ತುಂಬ ಶೋಗಳು ಕೊಟ್ಟಿದ್ದಾರೆ, ಹತ್ತತ್ರ 100ಕ್ಕೂ ಹೆಚ್ಚು ಶೋಗಳಿರಬೇಕು ಅಂತ ಅನ್ಕೋತೀನಿ. ಎಲ್ಲ ಸೆಂಟ್ರಲ್ಲೂ ಲ್ಯಾಂಡ್ ಲಾರ್ಡ್ ಸಿನಿಮಾ ಓಡ್ತಾ ಇದೆ ಸರಿ. ಬುಕ್ಕಿಂಗು, ಕನ್ವರ್ಷನ್, ಎಷ್ಟು ಜನ ಟಿಕೆಟ್ ತೊಗೊಂಡು ಸಿನಿಮಾ ನೋಡ್ತಾ ಇದ್ದಾರೆ. ಒಂದೇ ಒಂದು ಶೋ ಸೋಲ್ಡ್ ಔಟ್ ಆಗ್ತಾಯಿಲ್ಲ. ಎಲ್ಲ ಗ್ರೀನಲ್ಲೇ ಇದೆ, ಎಲ್ಲೋನೂ ಇಲ್ಲ, ಸೋಲ್ಡ್ ಔಟು ಇಲ್ಲ. ಸರಿ, ಈಗ ನೀವು ಹೇಳ್ಬೋದು ಗುರು ಇದು ವೀಕ್ ಡೇಸ್ ಗುರು, ವೀಕ್ ಡೇಸಲ್ಲಿ ಯಾರು ಹೋಗ್ತಾರೆ ಥಿಯೇಟ್ರಿಗೆ ಸಿನಿಮಾ ನೋಡೋಕ್ಕೆ? ವೀಕೆಂಡಲ್ಲಿ ತಾನೇ ಹೋಗ್ತಾರೆ. ಸರಿ ಆಯಿತು, ಬರೀ 12-13 ದಿನ ಆಗಿದೆ ಸಿನಿಮಾ ರಿಲೀಸ್ ಆಗಿ, ಅಷ್ಟು ಬೇಗ ಬುಕ್ಕಿಂಗ್ಸ್ ಇಲ್ಲ. ಓಕೆ, ಒಂದು 2 ಡೇಸ್ ಬ್ಯಾಕ್ ವೀಕೆಂಡ್ ಇತ್ತು, ಆಗಲೂ ಚೆಕ್ ಮಾಡಿದೆ ನಾನು, ಜನ ಇಲ್ಲ. ಯಾಕೆ ಜನ ಇಲ್ಲ? ನಾನೇ ಫಸ್ಟ್ ಡೇ, ಅದೆಲ್ಲ ಬೇಡ ಗುರು, ಫಸ್ಟ್ ಡೇಗೆ ಹೋಗಿದ್ದೀನಿ ನಾನು ಸಿನಿಮಾ ನೋಡೋಕ್ಕೆ. ನಾಟ್ ಈವನ್ 40% ಫಿಲ್ ಆಗಿಲ್ಲ ಥಿಯೇಟ್ರು. ನಾನಿವತ್ತು ಮಾತಾಡ್ತಿರೋದು ಲ್ಯಾಂಡ್ ಲಾರ್ಡ್ ಸಿನಿಮಾ ಬಗ್ಗೆ ಮಾತ್ರ ಅಲ್ಲ, ಡೆವಿಲ್, 45, ಮಾರ್ಕ್, ಕಲ್ಟ್ ಆ್ಯಂಡ್ ಆಲ್ಸೋ ಲ್ಯಾಂಡ್ ಲಾರ್ಡ್. ನಾನು ಅಂದ್ಕೊಂಡೆ ವಿಜಯ್ ಸರ್ ಸಿನಿಮಾಗೆ, ದುನಿಯಾ ವಿಜಯ್ ಅವರು ಆ್ಯಕ್ಟ್ ಮಾಡ್ತಿರೋ ಸಿನಿಮಾಗೆ 50% ಕೂಡ ಕ್ರೌಡ್ ಫೀಲ್ ಇಲ್ಲ ಅಂತಂದರೆ ಏನು ತಪ್ಪಾಗಿದೆ ಇಲ್ಲಿ? ಪ್ರಮೋಷನ್ ಆ್ಯಂಡ್ ಮಾರ್ಕೆಟಿಂಗ್, ಇಲ್ಲಿ ಎರಡರಲ್ಲೇ ನಮ್ಮ ಜನ ಇಡ್ಬೋದು. ಯಾಕೆ ಅಂತಂದರೆ ಸಿನಿಮಾನ ಶೂಟಿಂಗ್ ಎಲ್ಲ ಮುಗಿಸಿ ಮಾರ್ಕೆಟಿಂಗ್ ಬರ್ತಾರೆ, ಪ್ರಮೋಷನ್ಗೆ ಬರ್ತಾರೆ ಅಂತಂದರೆ ಏನು ಮಾಡ್ತಾರೆ? ಈ ಮಧ್ಯವರ್ತಿಗಳು, ಈ ಮೀಡಿಯಾಗೂ ಮತ್ತು ಸಿನಿಮಾದವ್ರಿಗೂ ಮಧ್ಯ ಇರ್ತಾರಲ್ಲ, ಅವರೆಲ್ಲರಿಗೂ ಹಸು ಜಾಸ್ತಿ ಆಗ್ಬಿಡುತ್ತೆ ದುಡ್ಡು ಮಾಡೋಕ್ಕೆ. ಅವರ ದುಡ್ಡು ತಗೋತಾರೆ, ಓಕೆ. ಆಮೇಲೆ ಒಂದಷ್ಟು ಇವೆಂಟ್ಗಳು ಮತ್ತು ಟ್ರೈಲರು, ಟೀಸರು, ಲಾಂಚ್ಗೆಲ್ಲ ಅರೇಂಜ್ ಮಾಡ್ತಾರೆ, ಎಲ್ಲ ಓಕೆ. ಫಸ್ಟು ಹಳೆ ಪ್ಯಾಟ್ರನ್ ಇತ್ತಲ್ಲ, ಅದನ್ನು ಮರ್ತಿದ್ದೀರ ನೀವು. ಹಳೆ ಪ್ಯಾಟ್ರನ್ ಹೆಂಗೆ ಮಾಡ್ತಾಯಿದ್ರಿ? ಇಂಟರ್ವ್ಯೂಸ್, ಪ್ರಮೋಷನ್ಸ್, ಕಮ್ಯುನಿಟಿ ಪೋಸ್ಟ್. ಯೂಟ್ಯೂಬರ್ಸ್, ಇಂಡಿವಿಜುವಲ್ ಯೂಟ್ಯೂಬರ್ಸು ಕಮ್ಯುನಿಟಿ ಪೋಸ್ಟ್ ಹಾಕದೆ ತಮ್ಮ ವ್ಯೂವರ್ಸ್ ಜೊತೆ, ಸಬ್ಸ್ಕ್ರೈಬರ್ಸ್ ಜೊತೆ ಕಮ್ಯುನಿಕೇಷನ್ ಮಾಡೋಕ್ಕೆ ಅಂಥ ಯೂಟ್ಯೂಬರ್ಸ್ ಈಗ ನಿಮ್ಮ ಹತ್ರ ಇಲ್ಲ. ಯೂಟ್ಯೂಬರ್ಸ್ ಆಗಲಿ, ಮೀಡಿಯಾದವರಾಗಲಿ ಇಂಟರ್ವ್ಯೂಸ್ ಮಾಡ್ತಾಯಿದ್ರು. ಮುಂಚೆ ಒಂದು ಸಿನಿಮಾ ಇಂಟರ್ವ್ಯೂ ನಡೀತಾ ಇದೆ ಅಂತಂದರೆ ಸಿನಿಮಾದವರು, ಆ್ಯಂಕರು ಇಂಟರ್ವ್ಯೂ ಮಾಡ್ತಾಯಿದ್ದೆ, ಇನ್ನೂ ಒಂದು 10-20 ಚಾನಲ್ಗಳು ವೆಯ್ಟಿಂಗ್ ಇರ್ತಾಯಿತ್ತು. ನೆಕ್ಸ್ಟ್ ನಾನು, ನಾ ಮುಂದು ತಾ ಮುಂದು ಅಂತ ಬಂದು ಪ್ರಮೋಷನ್ ನಿಂತ್ಕೊಳ್ತಾಯಿದ್ರು. ಈಗೇನೂ ಇಲ್ಲ. ಈಗ ಮಾಡ್ತಿರೋದು ಏನು ಗೊತ್ತಾ? ಸಿಂಪಲ್, ಒಂದು ಇವೆಂಟು, ಒಂದು ಟ್ರೈಲರ್ ಲಾಂಚ್ ಇವೆಂಟ್ ಅಂತ ಅಂದ್ಕೊಳ್ಳಿ. ಹೀರೋ ಬರ್ತಾನೆ, ಆ ಹೀರೋ ಬಂದಿದ್ದ ತಕ್ಷಣ ಏನೋ ಪ್ರೊಡ್ಯೂಸರು ಶಾಕ್ ಆಗಿಬಿಡ್ಬೇಕು. ನನ್ನ ಸಿನಿಮಾನ ಪ್ರಮೋಷನ್ ಮಾಡೋಕ್ಕೆ ಇಷ್ಟು ಜನನ ಕರೆಸಿದಾರ ಇವರು, ಒಂಥರ ಕಣ್ಣು ಅಗಲ ಆಗಿಬಿಡ್ಬೇಕು. ಆ ಥರ ಒಂದಷ್ಟು ಜನ ಹೀರೋ ಬರ್ತಾ ಇದ್ದಾರೆ. ಹೀರೋ ಎದುರುಗಡೆ ಫುಲ್ಲು ಮೊಬೈಲ್ ಎಲ್ಲ ಇಟ್ಕೊಂಡು, ಒಂದು ಕ್ಯಾಮ್ರಾ, ಮೊಬೈಲು, ಫ್ಲ್ಯಾಶ್ ಲೈಟು, ಲೈಟಿಂಗ್ ಸಿಸ್ಟಮ್ ಎಲ್ಲ ಇಟ್ಕೊಂಡು ಗಡಗಡ ಅಂತ ಹಂಗೆ ಬಂದ್ಬಿಡ್ತಾರೆ. ಹೀರೋಯಿನ್ ಬಂದರು, ಅವ್ರಿಗೂ ಒಂದು ಎಂಟ್ರಿ. ಹೀರೋಯಿನ್ ಎಂಟ್ರಿ ಅಟ್ ಡ್ಯಾಶ್ ಟ್ರೈಲರ್ ಲಾಂಚ್ ಇವೆಂಟ್. ಹೀರೋಯಿನ್ ಎಂಟ್ರಿ ಅಟ್ ಡ್ಯಾಶ್ ಟ್ರೈಲರ್ ಲಾಂಚ್ ಇವೆಂಟ್. ಹೀರೋಯಿನ್ ಇಬ್ಬರು ಮಾತಾಡ್ತಾ ಇದ್ರೆ, ಏನು ಹೀರೋಯಿನನ್ನ ಎಷ್ಟು ಕೇರ್ ಮಾಡ್ತಾರೆ ಗೊತ್ತಾ ಅಂತ ಒಂದು ಟೈಟಲ್ ಹಾಕ್ತಾರೆ. ಹೀರೋನ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ, ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾರೆ ಗೊತ್ತಾ ಅಂತ ಟೈಟಲ್ ಹಾಕ್ತಾರೆ. ಇದನ್ನು ಇಟ್ಕೊಂಡು ನೀವು ಕನ್ವರ್ಷನ್ ಮಾಡೋಕ್ಕಾಗಲ್ಲ. ಬರೆದು ಕೊಡ್ತೀನಿ ನಾನು, ಯು ಕ್ಯಾನ್ ನೆವರ್ ಮೇಕ್ ಇಟ್. ಯಾರೋ ಒಬ್ಬ ಹೇಳ್ದ ಅಂದ್ಬಿಟ್ಟು ಒಂದಷ್ಟು ಜನನ ದೂರ ಮಾಡಿಕೊಂಡು, ಇನ್ನೊಂದಷ್ಟು ಜನನ ಕಳ್ಕೊಂಡು, ಹೊಸ ನೀರು ಬಂದಿದ್ದ ತಕ್ಷಣ ಹಳೆ ನೀರನ್ನ ಮರೆತು ಪ್ರಮೋಷನ್ ಮಾಡ್ತೀನಿ, ನಾನು ಗೆಲ್ತೀನಿ ಅಂತಂದರೆ ಅದು ಆಗದೇ ಇರೋ ಕೆಲಸ. ನನಗೆ ಗೊತ್ತಿತ್ತು ಈ ಥರ ಪ್ರಮೋಷನ್ ಮಾಡಿದ್ರೆ ಸಿನಿಮಾಗಳಿಗೆಲ್ಲ. ಯಾರೋ ಒಬ್ಬ ಹೇಳ್ತಾನೆ, ನನಗೆ ರೀಚ್ ಸಾಕ್ರಿ, ನನಗೆ ರೀಚ್ ತೋರಿಸಿ. ನೀವು ಕನ್ವರ್ಷನ್ ಆಗುತ್ತೋ ಬಿಡುತ್ತೋ ನಿಮಗೆ ಬೇಡ, ನನಗೆ ಬೇಡ. ಅದು ಕನ್ವರ್ಷನ್ ಆಗುತ್ತೋ ಬಿಡುತ್ತೋ ನನಗೆ ಬೇಡ, ನಿಮಗೂ ಬೇಡ. ರೀಚ್ ಬೇಕು ನನಗೆ. ಓಕೆ, ರೀಚ್ ನೋಡಿದ್ದೀನಿ ನಾನು, ಮಿಲಿಯನ್ಸ್ ಗಟ್ಟಲೆ ಹೋಗಿದೆ. ಲ್ಯಾಂಡ್ ಲಾರ್ಡ್, ಕಲ್ಟ್, ಡೆವಿಲ್, ಮಾರ್ಕ್, 45 ಈ ಹೆಚ್ಚು ಕಡಿಮೆ 2 ತಿಂಗಳು, 1-1.5 ತಿಂಗಳು ಅವಧಿಯಲ್ಲಿ 5 ಸಿನಿಮಾ ಬಂತು. 1.5 ತಿಂಗಳು, ನಾಟ್ ಈವನ್ 2 ಮಂತ್ಸ್, ಒಂದು ಸಿನಿಮಾ ಥಿಯೇಟ್ರಲ್ಲಿ ಇಲ್ಲ. ಯಾರ್ಯಾರು ಹೇಳಿದ್ರಲ್ಲ ಈಗ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ತೋರಿಸಿ ಸಾಕು, ಕನ್ವರ್ಷನ್ ನಿಮ್ಗೆ ಯಾಕೆ ಅಂತ. ಕನ್ವರ್ಷನ್ ತೋರಿಸ್ರಪ್ಪ,
ತಾಕತ್ತಿದ್ರೆ ಯಾವನ್ ನಿಂತ್ಕೊಂಡು ಪ್ರಮೋಷನ್ ಅಂತ ಮಾಡಿರ್ತೀರಲ್ಲ, ಕ್ಯಾನ್ ಯು ಶೋ ಮಿ ದ ಕನ್ವರ್ಷನ್ ರೇಟ್? ಎಷ್ಟು ಪರ್ಸೆಂಟ್ ಆಗಿದೆ ಕನ್ವರ್ಷನ್ ರೇಟು? ಪ್ರಮೋಷನ್ ಮಾಡೋ ಹುಡುಗರು, ನ್ಯಾಯವಾಗಿ ಪ್ರಮೋಷನ್ ಮಾಡೋ ಹುಡುಗರಿಗೆ ಪೇಮೆಂಟ್ ಕೊಡಲ್ಲ. ಅವರು ಪೇಮೆಂಟ್ ಒಂದು 50 ಸರಿ ಫೋನ್ ಮಾಡಿದ್ರು ರೆಸ್ಪಾನ್ಸ್ ಮಾಡಲ್ಲ. ಕೆಲಸ ಆಗೋವ್ರಿಗೂ ಹೇಳು ಮಗ, ಕೆಲಸ ಆದಮೇಲೆ ಇರು ಮಗ, ಹೋಗೋ ಮಗ, ಈ ಥರ ಮಾಡಿದ್ರೆ ಸಿನಿಮಾ ಪ್ರಮೋಷನ್ ಮಾಡೋಕ್ಕೆ ಯಾರೂ ಮುಂದೆ ಬರಲ್ಲ. ಓಕೆ, ಲ್ಯಾಂಡ್ ಲಾರ್ಡ್ ಆಯಿತು, 5 ನಿಮಿಷ ಆಗೋಯ್ತು ಲ್ಯಾಂಡ್ ಲಾರ್ಡ್ಗೆ. ಸಾರಿ. ಕಲ್ಟ್ ಸಿನಿಮಾನ ಚೆನ್ನಾಗಿಲ್ಲ ಹಂಗಂತೆ ಹಿಂಗಂತೆ, ಅವನು ಏನು ಮಾತಾಡಿರ್ತಾನೆ, ಡೈಲಾಗ್ ಹೇಳೋಕ್ಕೆ ಬರಲ್ಲ ಜೈದ್ ಖಾನಿಗೆ ಅಂತಂದರು. ಟು ಬಿ ಹಾನೆಸ್ಟ್, ನಾನು ಹೇಳ್ತೀನಿ, ನಾನು ನೋಡಿ ಹೇಳ್ತಾ ಇದ್ದೀನಿ ಸಿನಿಮಾ ನೋಡಾದ್ಮೇಲೆ ಸಿನಿಮಾ ತಂಡದವರು ಫೋನ್ ಮಾಡಿದ್ರು, ಮಾತಾಡಿದೆ. ನಿಜ ಹೇಳಿ, ಜೈದ್ ಖಾನ್ ವಾಯ್ಸ್ ಕೊಟ್ಟವ್ರು ಯಾರು ಅಂತ ಕೇಳಿದೆ ಫಸ್ಟ್. ಸರ್ ಜೈದ್ ಖಾನೇ ಮಾಡಿರೋದು ಅಂತ ಹೇಳಿದ್ರು. ಆ ಡೈಲಾಗ್ನ ಕೊಡಿ ಜೈದ್ ಖಾನ್ಗೆ ಅಂತ ಫೋನ್ ಕೊಟ್ಬಿಟ್ಟು ಒಂದು ಡೈಲಾಗು ಹೇಳಿದ್ರು. ಅವ್ರು ಹೆಂಗೆ ಸಿನಿಮಾದಲ್ಲಿ ಹೇಳಿದ್ದಾರೆ ಸೇಮ್ ಹಂಗೆ ಹೇಳಿದ್ರು ಕೂಡ. ಅವಾಗ ನನಗೆ ಕನ್ಫರ್ಮ್ ಆಯಿತು ಇವರೇ ಮಾಡಿರೋದು ಡೈಲಾಗ್ ಡಬ್ಬಿಂಗ್ ಅಂತ. ಆಮೇಲೆ ಇನ್ನೊಂದಷ್ಟು ಜನ ಏನು ಅಂತಂದರೆ, ಕರ್ಡ್ ಸಿನಿಮಾ ಚೆನ್ನಾಗಿಲ್ಲ ಅದು ಇದು ಅಂತ ಸುಮ್ಮನೆ ಏನೇನೋ ಕಮೆಂಟ್ ಹಾಕೋದು, ಪೋಸ್ಟ್ಗಳಲ್ಲಿ ಏನೇನೋ ಮಾಡ್ತಾರೆ. ಎಂಥದ್ದು ಇಲ್ಲ, ಸಿನಿಮಾ ಚೆನ್ನಾಗಿ, ನನಗಿಷ್ಟ ಆಯಿತು. ಸಿನಿಮಾ ಚೆನ್ನಾಗಿದೆ, ನೋಡ್ಬೋದು. ಒಂದು ಲವ್ ಸ್ಟೋರಿ. ಕಲ್ಟ್ ಅಂತ ಅಂದರೆ ಆರಾಧನೆ, ಪ್ರೀತಿಯ ಆರಾಧಕನ ಒಂದು ಕತೆ. ಅವನಿಗೆ ಮೋಸ ಆಗುತ್ತೆ, ಹುಡುಗಿ ಮೋಸ ಮಾಡ್ತಾಳೆ, ಇನ್ನೊಂದು ಹುಡುಗಿ ಲೈಫಲ್ಲಿ ಬರ್ತಾಳೆ. ಬರೋ ಇನ್ನೊಂದು ಹುಡುಗಿನ ಅವನು ಒಪ್ಕೋತಾನೆ. ಅವಳ ಲೈಫಲ್ಲಿ ಇನ್ನೇನೇನೋ ಟ್ರಾಜಿಡಿ ನಡೆದೋಗಿರುತ್ತೆ. ಏನು ಆ ಟ್ರಾಜಿಡಿ, ಏನು ಕತೆ ಏನಿರುತ್ತೆ, ಹೋಗಿ ಸಿನಿಮಾದಲ್ಲಿ ನೋಡ್ರೆ ಗೊತ್ತಾಗುತ್ತೆ. ಚೆನ್ನಾಗಿರೋ ಸಿನಿಮಾಗಳಿಗೆ ಈ ಥರ ಆದರೆ ಇಂಡಸ್ಟ್ರಿ ಉಳಿಯೋದಾದರೂ ಹೇಗೆ? ಆಯ್ತಪ್ಪ, ಇದು ಬಿಡಿ, ಕಲ್ಟ್ ಬಿಡಿ, ಲ್ಯಾಂಡ್ ಲಾರ್ಡ್ಸ್ ಬಿಡಿ. ವಾಟ್ ಅಬೌಟ್ ಡೆವಿಲ್ ಎಷ್ಟು ದಿನ ಥಿಯೇಟ್ರಲ್ಲಿತ್ತು, ಎಷ್ಟು ಜನ ಹೋಗಿ ನೋಡಿದ್ರಿ? ಓಕೆ, ಒಂದು ವಾರ, 15 ಡೇಸ್, ಅದಾದಮೇಲೆ ಯಾವುದೋ ಒಂದಷ್ಟು ಶೋ ಅಷ್ಟೇ ಇರೋದು ಡೆವಿಲ್ಗೆ. ನನಗೆ ಆಶ್ಚರ್ಯ, ದರ್ಶನ್ ಅವ್ರ ಸಿನಿಮಾ ಬರೀ 2 ವಾರಕ್ಕೆ ಸೈಲೆಂಟ್ ಆಗೋಯ್ತಾ ಅಂತ. ಮಾರ್ಕ್, ಕರ್ನಾಟಕದ ಸೂಪರ್ ಸ್ಟಾರ್ಗಳು ದರ್ಶನ್ ಸರ್ ಮತ್ತು ಸುದೀಪ್ ಸರ್, ಅವ್ರ ಮಾರ್ಕ್ ಸಿನಿಮಾ 1 ವಾರ ಹಾಕಿದಂಗೆ ಡಲ್ ಆಗೋಯ್ತು. 45 ಎಂಥ ಮಲ್ಟಿ ಸ್ಟಾರ್ ಅವ್ರಿ ಅದು. ಶಿವಣ್ಣ, ಉಪೇಂದ್ರ, ರಾಜ್ಬಿ ಶೆಟ್ಟಿ. ನನಗೆ ಅದು ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ನುತ್ತೆ. ಆ ಕಾಂಬಿನೇಷನ್ ನೆನೆಸ್ಕೊಬಿಟ್ರೆ. ರಾಯಪ್ಪ ಅನ್ನೋ ಕ್ಯಾರೆಕ್ಟರ್ ಎಷ್ಟು ಚೆನ್ನಾಗಿದೆ, ಶಿವಪ್ಪ ಅನ್ನೋ ಕ್ಯಾರೆಕ್ಟರ್ ಅದ್ಭುತವಾಗಿದೆ. ಸಿನಿಮಾ VFX ಅದು ಇದು ಏನೋ ಇರ್ಬೋದು, ಸಣ್ಣ ಪುಟ್ಟ ಮೈನಸ್ ಇರ್ಬೋದು. ಅದು ನಾನು ಡೈರೆಕ್ಟಾಗಿ ಜನ್ಯ ಸರ್ ಹತ್ರ ಮಾತಾಡಿದ್ದೀನಿ ನಾನು ಇಂಟರ್ವ್ಯೂ ಮಾಡಿದಾಗ. ಅದು ಓಕೆ, ಬಟ್ ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಕತೆ ಜನಕ್ಕೆ ರೀಚ್ ಆಗ್ತಿಲ್ಲ. ಯಾಕೆ? ಏನು ಪ್ರಮೋಷನ್, ಪಾಪರಾಜಿ ನಂಬೇಡ್ರಿ, ಪಾಪರಾಗೋಗುತ್ತೆ ಇಂಡಸ್ಟ್ರಿ. ಕೆಲವ್ರು ಕಡೆ ನೋಡಿದ್ದೀನಿ ನಾನು, ಇವೆಂಟ್ಗಳಿಗೆ ಬರ್ತಾರಲ್ಲ ಈ ಪಾಪರಾಜಿ ಮಾಡೋರು, ಇಷ್ಟೇ, ಇನ್ನೇನಿಲ್ಲ. ಕುಡ್ಕೊಂಡು ಹಂಗೆ ಕೋತಿಗಳ ಕುಣಿತಿರ್ತಾರೆ. ಹಂಗೆ ಕೆಲವು ಸೀನಿಯರ್ ಯೂಟ್ಯೂಬರ್ ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಅವ್ರಿಗೆ ಗೊತ್ತು ಎಲ್ಲಿ ಕುಣಿಬೇಕು, ಏನು ಮಾಡಬೇಕು, ಎಷ್ಟವರೆಗೂ ನಾವು ಇರಬೇಕು, ಒಂದು ಲಿಮಿಟ್ ಗೊತ್ತು. ದೇ ಆರ್ ವೆರಿ ಸೀರಿಯಸ್. ವರ್ಕ್ ಬಗ್ಗೆ ಸೀರಿಯಸ್ನೆಸ್ ಇದೆ ಅವ್ರಿಗೆ. ಕೆಲವರಂತೂ ಕಬ್ಬಿಗಳ ಥರ ಆಡ್ತಾ ಇರ್ತಾರೆ. ನಾನೇ ನೋಡಿದ್ದೀನಿ ಕಣ್ಣಾರೆ, ಹೆಂಗೆ ಆಡ್ತಿರ್ತಾರೆ ಗೊತ್ತಾ? ಈ ಥರ ಆಡೋರ ಕೈಯಲ್ಲೆಲ್ಲ ಇಂಡಸ್ಟ್ರಿ ಕೊಟ್ಬಿಟ್ಟು ಆಟ ನೋಡ್ಕೊಂಡು ಕುತ್ಕೊಂಡಿದ್ದೀರಾ. ಹಲೋ ಫಿಲ್ಮ್ ಚೇಂಬರ್, ವಾಟ್ ಆರ್ ಯು ಡೂಯಿಂಗ್ ಮ್ಯಾನ್? ಒಂದು ಸಿನಿಮಾ ರಿಜಿಸ್ಟ್ರೇಷನ್ ಬಂತು, ಒಂದಷ್ಟು ಫೀಸ್ ಬಂತು, ಅದನ್ನು ತಗೊಂಡು ಹೆಂಗೋ ಜೀವನ ಮಾಡ್ಕೊಳ್ಳೋಣ, ಇಷ್ಟೇ ಆಯ್ತು ನಿಮ್ಮದು. ನಾನು ಯಾರೋ ಹೇಳಿದ ಮಾತು ಹೇಳ್ತಾ ಇದ್ದೀನಿ ಹಿಂಗೆ ಮಾಡ್ತಾರಂತೆ ಅಂತ. ನನಗೆ ಗೊತ್ತಿಲ್ಲ ಏನು ನಡೀತಿದೆ ಒಳಗಡೆ ಅಂತ. ಸೀರಿಯಸ್ ಆಗಿ ತಗೊಳ್ಳಿ, ಇಂಡಸ್ಟ್ರಿನ ಉಳಿಸಿ. ಕನ್ನಡ ಚಿತ್ರರಂಗ, ಡಾಕ್ಟರ್ ರಾಜ್ಕುಮಾರ್ ಅಂತ ಮೇರು ನಟರು ಇದ್ದಂಥ ಚಿತ್ರರಂಗ ಇದು. ನನಗೆ ಆಶ್ಚರ್ಯ ಆಗುತ್ತೆ, ಏನಪ್ಪ ನಮ್ಮ ಕನ್ನಡ ಇಂಡಸ್ಟ್ರಿ ಬರೀ KGF ಚಾಪ್ಟರ್ 2, ಕಾಂತಾರ ಚಾಪ್ಟರ್ 1 ಇಷ್ಟಕ್ಕೆ ಸೀಮಿತ ಆಗಬಾರ್ದು. ಹೌದು, ದೊಡ್ಡ ಸಿನಿಮಾಗಳು, ಬ್ಲಾಕ್ ಬಸ್ಟರ್ ಆದಂಥ ಸಿನಿಮಾಗಳು, ಬಟ್ ಇಷ್ಟಕ್ಕೆ ಸೀಮಿತನೂ ಆಗಬಾರ್ದಲ್ಲ. ಈಗ ಟಾಕ್ಸಿಕ್ ಬರ್ತಾ ಇದೆ, ಟಾಕ್ಸಿಕ್ ಬಂದಾಗ ಓ ಅಂತಾರೆ, ಇಡೀ ಇಂಡಸ್ಟ್ರಿ ಓ ಅನ್ನತ್ತೆ, ಜನ ಎಲ್ಲ ಓ ಅಂತಾರೆ, ಥಿಯೇಟ್ರಿಗೆ ನುಗ್ತಾರೆ. ಮಳೆ ಬಂದಂಗೆ ಇರುತ್ತೆ ಥಿಯೇಟ್ರ್ ಮುಂದೆ ನೋಡಿದ್ರೆ, ಜನಗಳು ನೋಡಿದ್ರೆ. ಅದಾದಮೇಲೆ ಟೊಸ್ಪಟ್ ಹಾಕಿ ಮತ್ತೆ ಟಾಕ್ಸಿಕ್ ಆದಮೇಲೆ ಇನ್ಯಾರು ಬರಬೇಕು? ಅದು ಅಲ್ಲದೆ ಇಂಡಿಯಾಸ್ ಬಿಗ್ಗೆಸ್ಟ್ ಕ್ಲಾಶ್ ಅಂತ ಹೇಳ್ತಾ ಇದ್ದಾರೆ. ದುರಂಧರ್ 2 ಮತ್ತು ಟಾಕ್ಸಿಕ್ ಸೇಮ್ ಡೇ ಬರ್ತಾ ಇದೆ. ಇದನ್ನೆಲ್ಲ ಎದುರಿಸ್ಬೇಕು ನಿಂದು ಎದುರುಗಡೆ ನಿಂತ್ಕೊಂಡು ಇಂಡಸ್ಟ್ರಿ. ಇಲ್ಲಾಂದ್ರೆ ತುಂಬ ಕಷ್ಟ. ಆಲ್ರೆಡಿ ಯಶ್ ಅವ್ರ ಹೆಸರನ್ನ ಹಾಳು ಮಾಡೋಕ್ಕೆ ಏನೇನು ಮಾಡಬೇಕು ಎಲ್ಲ ಥರ ಸಂಚು ನಡೀತಾ ಇದೆ. ಇದ್ರ ಮಧ್ಯೆ ಸಿನಿಮಾ ಬಗ್ಗೆ ಮಾತಾಡಬೇಕು. ಇದ್ರ ಮಧ್ಯೆ ಮತ್ತೆ ಲ್ಯಾಂಡ್ ಲಾರ್ಡ್ ಎಲ್ಲೋಯ್ತಪ್ಪ, ಕಲ್ಟ್ ಎಲ್ಲೋಯ್ತಪ್ಪ, ಡೆವಿಲ್ ಎಲ್ಲೋಯ್ತಪ್ಪ ಅಂತ ನೋಡ್ಕೊಂಡು ಕುತ್ಕೋಬೇಕು. ಒಬ್ಬರು ಉದ್ಧಾರ ಆಗ್ತಿಲ್ಲ, ಒಬ್ಬರು ಪ್ರೊಡ್ಯೂಸರು ಉದ್ಧಾರ ಆಗ್ತಾ ಇಲ್ಲ.
ಪ್ರೊಡ್ಯೂಸರ್ ಒಂದು ಸಿನಿಮಾ ಮಾಡಿದ್ರೆ ನೆಕ್ಸ್ಟ್ ಸಿನಿಮಾ ಮಾಡೋಕ್ಕೆ ಧೈರ್ಯ ಬರಬೇಕು, ಹಂಗಿರಬೇಕು ಕನ್ವರ್ಜನ್ ರೇಟು. ಮಾರ್ಕ್ ಮಾಡಿ ಅದನ್ನು. ಕನ್ವರ್ಜನ್ ರೇಟ್ ಏನೂ ಇಲ್ಲ, ಝೀರೋ. ಆ ಕನ್ವರ್ಜನ್ ರೇಟ್ ಇಲ್ಲ ಅಂತಂದರೆ ಪ್ರೊಡ್ಯೂಸರ್ ಸಾಯ್ತಾನೆ, ಫಿನಾನ್ಷಿಯಲಿ ಸಾಯ್ತಾನೆ. ಇದಲ್ಲ ಸತ್ತೋಗ್ತಾನೆ ಅಂತಲ್ಲ, ಫಿನಾನ್ಷಿಯಲಿ ಸತ್ತೋಗ್ತಾನೆ, ಸ್ಟ್ರೆಂತ್ ಕಳ್ಕೊತಾನೆ, ಶಕ್ತಿ ಹೊಟ್ಟೋಗುತ್ತೆ. ಇನ್ನೊಂದು ಸಿನಿಮಾ ಮಾಡ್ಬೇಕು ನಾನು ಅನ್ನೋ ಧೈರ್ಯ ಮಾಡಲ್ಲ ಯಾರು. ಸೊ ಹಿಂಗಿದೆ. ಲ್ಯಾಂಡ್ ಲಾರ್ಡ್ ನೀವು ಮಾಡೋದಂಥ ಎಡವಟ್ಟು ಏನಪ್ಪ ಅಂತಂದರೆ ಮಾರ್ಕೆಟಿಂಗ್, ಪ್ರಮೋಷನ್ ಇದನ್ನು ಸರಿಯಾಗಿ ಮಾಡಲಿಲ್ಲ, ಜನಕ್ಕೆ ತಲುಪಿಸ್ಲಿಲ್ಲ. ಏನೋ ನಾನು ಮಾಡಿದ್ದೆ ಸರಿ ಅನ್ನೋ ಥರ ಒಂದಷ್ಟು ಜನನ ಗುಡ್ಡೆ ಹಾಕ್ಕೊಂಡು ಎಲ್ಲೋ ಒಂದು ಕಡೆ ಪ್ರಮೋಷನ್ ಮಾಡಿಬಿಟ್ಟೆ, ನಾನು ಗೆದ್ದುಬಿಟ್ಟೆ ಅಂತಂದರೆ ಆಗಲ್ಲ ಅದು. ಇದಕ್ಕೆಲ್ಲ ಒಬ್ಬ ವ್ಯಕ್ತಿ ಕಾರಣ. ಇಷ್ಟರಲ್ಲೇ ಅವನ ಹೆಸರು ಸಮೇತ ತಕ್ಕೊಂಡು ನಾನು ವಿಡಿಯೋ ಮಾಡ್ತೀನಿ. ಅದಕ್ಕೂ ಒಂದು ಟೈಮ್ ಬರಬೇಕು, ಅಲ್ಲಿ ಗಂಟ ವೆಯ್ಟ್ ಮಾಡ್ತಾ ಇದ್ದೀನಿ. ಸುಮಾರು ಜನರಿಗೆ ಬರೀ ಫಿಟ್ಟಿಂಗ್ ಇಟ್ಕೊಂಡೇ ಜೀವನ ಮಾಡ್ತಾನೆ ಆ ವ್ಯಕ್ತಿ. ಇವನನ್ನು ಹೆಂಗೆ ಹಾಳು ಮಾಡಬೇಕು ಅಂತಲೇ ಯೋಚನೆ ಮಾಡ್ತಿರ್ತಾನೆ. ಇನ್ನೊಂದಷ್ಟು ಜನ ಹೆಂಗೆ ಹಾಳು ಮಾಡಬೇಕು, ಅವ್ರನ್ನ ಹೆಂಗೆ ಹಾಳು ಮಾಡಬೇಕು, ಇವರಿಬ್ಬರು ಏನು ಫಿಟ್ಟಿಂಗ್ ಇಟ್ಟರೆ ದೂರ ಆಗ್ತಾರೆ, ಇದನ್ನೇ ಯೋಚನೆ ಮಾಡ್ತಿರ್ತಾನೆ ಒಬ್ಬ ವ್ಯಕ್ತಿ. ಆ ವ್ಯಕ್ತಿ ಈಗ ರೀಸೆಂಟಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಆ್ಯಕ್ಟಿವ್ ಆಗಿದ್ದಾನೆ. ಅಂಥವ್ರನ್ನ ಈ ದೊಡ್ಡ ದೊಡ್ಡ ಹೀರೋಗಳು ಹತ್ರ ಬಿಟ್ಕೋತಾರೆ, ಕ್ಲೋಸಾಗಿ ಇಟ್ಕೋತಾರೆ. ಬೇರೆ ಯಾರನ್ನೂ ಹತ್ರ ಬಿಡಲ್ಲ. ಯಾರು ನಾನು ಹೇಳ್ತಿದ್ದೀನಲ್ಲ ಆ್ಯಕ್ಟಿವ್ ಆಗಿರ್ತಾನೆ ಅಂತ, ಆ ವ್ಯಕ್ತಿ. ಹಿಂಗೆಲ್ಲ ಆಗಿ ಈ ಇಂಡಸ್ಟ್ರಿ ನೋಡಿದ್ರೆ ಬೇಜಾರಾಗುತ್ತೆ. ಯಾಕೆ ಅಂತಂದರೆ 8-9 ವರ್ಷದಿಂದ ನಾನು ಕೆಲಸ ಮಾಡ್ತಾಯಿದ್ದೀನಿ, ಸಣ್ಣ ಪುಟ್ಟ ಕೆಲಸ, ಎಲ್ಲೋ ಒಂದು ಕಾರ್ನರಲ್ಲಿ ನಿಂತ್ಕೊಂಡು ಸಿನಿಮಾ. ಒಳ್ಳೆಯದಾಗಲಿ, ಇಂಡಸ್ಟ್ರಿಗೆ ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿ ಇರಲಿ. ಎಲ್ಲ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು ಬೆಳಿಬೇಕು, ದೊಡ್ಡ ಮಟ್ಟಿಗೆ ಬೆಳಿಬೇಕು, ಎಲ್ರಿಗೂ ಅನ್ನ ಸಿಗಬೇಕು. ಇನ್ನೂ ಒಂದು 10 ಜನಕ್ಕೆ ಅನ್ನ ಹಾಕ್ತೀನಿ ಅನ್ನೋ ಶಕ್ತಿ ಪ್ರೊಡ್ಯೂಸರ್ಗೆ ಬರಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಪ್ಲೀಸ್ ಕಾಮೆಂಟ್ ಯುವರ್ ಒಪಿನಿಯನ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್.